ಎಲ್ಲ ಮಕ್ಕಳಿಗೂ ಕೂಡ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಿಮಗೆ ನಮ್ಮ ವಿಡಿಯೋಸ್ ಇಷ್ಟ ಆಗ್ತಿದ್ರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ವಿಡಿಯೋ ದುರಾಸೆಯ ಕಾಗೆ. ಇನ್ಯಾಕೆ ತಡ ಮಕ್ಕಳೇ, ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಒಂದು ಕಾಡಿತ್ತು. ಆ ಕಾಡಲ್ಲಿ ಅನೇಕ ಪ್ರಾಣಿಗಳು ಪಕ್ಷಿಗಳು ವಾಸಿಸ್ತಾ ಇದ್ವು. ಎಷ್ಟು ಪ್ರಾಣಿಗಳು ಪಕ್ಷಿಗಳು ಇದ್ದರೂ ಕೂಡ ಅವೆಲ್ಲದಕ್ಕೂ ತುಂಬ ಇಷ್ಟವಾದ ಪಕ್ಷಿ ಅಂದರೆ ಅದು ನವಿಲು. ಅದರ ಅಂದಕ್ಕೆ ಮನಸೋಲದ ಪ್ರಾಣಿಗಳೇ ಇರಲಿಲ್ಲ. ವಾ, ಅಲ್ಲಿ ನೋಡು ಎಷ್ಟು ಚೆನ್ನಾಗಿದೆ ಆ ನವಿಲು. ಅದರ ಗರಿ, ಅದರ ಬಣ್ಣ, ಅದು ಕುಣಿಯುವ ರೀತಿ ನನಗೆ ತುಂಬ ಇಷ್ಟ ಅಲ್ವಾ? ಹೌದು, ನನಗೂ ಕೂಡ ಇಷ್ಟ. ಎಲ್ಲ ಪ್ರಾಣಿಗಳಿಗೂ ಪಕ್ಷಿಗಳಿಗೂ ನವಿಲು ಇಷ್ಟ ಇದ್ದರೆ ಆ ಕಾಡಲ್ಲಿದ್ದ ಒಂದು ಕಾಗೆಗೆ ಅವುಗಳನ್ನು ನೋಡಿದರೆ ಹೊಟ್ಟೆ ಉರಿತಾ ಇತ್ತು. ತಾನೂ ಕೂಡ ಅವುಗಳಂತೆಯೇ ಇರಬೇಕಿತ್ತು ಅಂತ ಅದು ಅಂದ್ಕೋತಾ ಇತ್ತು. ಹೀಗೆ ಒಂದಿನ ಆ ಕಾಗೆ ಕಾಡಲ್ಲಿ ನಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಅದಕ್ಕೆ ಒಂದು ಸತ್ತ ನವಿಲು ಕಾಣಿಸುತ್ತೆ. ಅದನ್ನು ನೋಡಿದ ಕಾಗೆಗೆ ಒಂದು ಉಪಾಯ ಹೊಳೆಯುತ್ತೆ. ಕಾಗೆ ಆ ನವಿಲಿನ ಗರಿಗಳನ್ನೆಲ್ಲ ಸಂಗ್ರಹಿಸುತ್ತೆ ಹಾಗೂ ಮನೆಗೆ ಹೋಗಿ ಆ ಗರಿಗಳನ್ನೆಲ್ಲ ತನಗೆ ಅಂಟಿಸ್ಕೊಳ್ಳುತ್ತೆ. ಅದು ಅಂದ್ಕೊಂಡಿರುತ್ತೆ, ಈ ಗರಿಗಳನ್ನು ಅಂಟಿಸಿ ತಾನೂ ಕೂಡ ನವಿಲಿನಂತೆ ಕಾಣ್ತಿದ್ದೇನೆ, ತನ್ನನ್ನು ಕೂಡ ಎಲ್ಲರೂ ಹೊಗಳ್ತಾರೆ ಅಂತ. ಆದರೆ ಬೇರೆ ಪಕ್ಷಿಗಳು ಇದನ್ನು ನೋಡಿ ಇದ್ಯಾವ ಹೊಸ ಪಕ್ಷಿ ಅಂತ ಮಾತಾಡ್ಕೊಳ್ಳೋಕೆ ಶುರು ಮಾಡಿದ್ರು. ಆ ಕಾಗೆ ನವಿಲುಗಳ ಜೊತೆನೇ ಹೋಗ್ತಾ ಇತ್ತು. ಆದರೆ ಅದು ನವಿಲಿನ ಹಾಗೆ ಮಾತ್ರ ಕಾಣಿಸ್ತಿರ್ಲಿಲ್ಲ, ಯಾವುದೋ ಒಂದು ಹೊಸ ಪಕ್ಷಿಯ ಹಾಗೆ ಕಂಡು ಬರ್ತಿತ್ತು. ಅದಾಗಲೇ ಕಾಡಲ್ಲಿ ಬೇಸಿಗೆ ಮುಗಿದು ಮಳೆಗಾಲ ಪ್ರಾರಂಭವಾಯಿತು. ನವಿಲುಗಳು ಮಳೆಗಾಲದಲ್ಲಿ ಗರಿ ಬಿಚ್ಚಿ ಕುಣಿಯುವ ಸಮಯ. ಅನೇಕ ಪ್ರಾಣಿ ಪಕ್ಷಿಗಳು ಕೂಡ ಅವುಗಳ ನೃತ್ಯಕ್ಕಾಗಿ ಕಾಯ್ತಾ ಇದ್ವು. ಕಾಡಿಗೆ ಮಳೆ ಬಿದ್ದೊಡನೆ ಎಲ್ಲ ನವಿಲುಗಳು ಕೂಡ ಕುಣಿಯೋಕೆ ಶುರು ಮಾಡಿದ್ವು. ಆದರೆ ತಂಡದಲ್ಲಿದ್ದ ಕಾಗೆಗೆ ಮಾತ್ರ ಕುಣಿಯೋಕೆ ಆಗಲಿಲ್ಲ. ಅದಕ್ಕೆ ಕುಣಿಯೋಕೆನೇ ಗೊತ್ತಾಗ್ತಿಲ್ಲ, ಗರಿ ಬಿಚ್ಚಿ ಕುಣಿಯಲು ಕೂಡ ಆಗ್ತಿಲ್ಲ. ಎಲ್ಲ ಪ್ರಾಣಿಗಳು ಕೂಡ ಅದನ್ನೇ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ವು. ಅದು ನೃತ್ಯ ಮಾಡುವಾಗ ಒಳ್ಳೆ ಕೋಳಿ ನೃತ್ಯ ಮಾಡಿದಾಗೆ ಎಲ್ರಿಗೂ ಕಾಣಿಸ್ತಿತ್ತು. ಮಳೆ ರಭಸವಾಗಿ ಕಾಗೆಯ ಮೈಮೇಲೆ ಬಿದ್ದೊಡನೆ ನವಿಲಿನ ಗರಿಗಳನ್ನು ಅಂಟಿಸಿದ್ದ ಗಮ್ಮೆಲ್ಲ ಬಿಟ್ಟು ಅದರ ಗರಿಗಳೆಲ್ಲ ಬಿದ್ದೋಯ್ತು. ಅದನ್ನು ನೋಡಿದ ಉಳಿದ ಪ್ರಾಣಿಗಳೆಲ್ಲ ಶಾಕ್ ಆದವು. ಗರಿಯೆಲ್ಲ ಬಿದ್ದೋಗಿ ಅದು ಕಾಗೆಯಾಗಿತ್ತು. ಕಾಗೆಯನ್ನು ನೋಡಿದ ನವಿಲುಗಳು, ಇವನೇ ನಮ್ಮ ಗೆಳೆಯನನ್ನು ಕೊಂದಿದ್ದಾನೆ ಹಾಗೂ ಅವನ ಗರಿಗಳನ್ನೆಲ್ಲ ಅಂಟಿಸಿಕೊಂಡು ನಮ್ಮೊಂದಿಗಿದ್ದಾನೆ ಅಂತ ತಿಳ್ಕೊಂಡು ಆ ಕಾಗೆಗೆ ಕುಕ್ಕೋಕೆ ಶುರು ಮಾಡಿದ್ವು. ಕಾಗೆ ಎಷ್ಟು ಕಿರಿಚಿಕೊಂಡ್ರೂ ಕೂಡ ಏನೂ ಪ್ರಯೋಜನ ಆಗಲಿಲ್ಲ. ನವಿಲುಗಳು ಕೊಕ್ಕಿನಲ್ಲಿ ಕುಕ್ಕಿ ಆ ಕಾಗೆಯನ್ನು ಸಾಯಿಸಿಬಿಟ್ವು. ಅದಕ್ಕೆ ಹೇಳೋದು ಮಕ್ಕಳೇ, ನಮ್ಮ ಅಂದ ಚಂದವನ್ನು, ನಮ್ಮ ರೀತಿಯನ್ನು ನಾವು ಇಷ್ಟಪಡಬೇಕು ಅಂತ ನಾವು ಬೇರೆಯವರನ್ನು ಅನುಕರಿಸಲು ಹೋದರೆ ಈ ಕಾಗೆಯ ರೀತಿಯಲ್ಲೇ ನಮ್ಮ ಬದುಕಲ್ಲೂ ಕೂಡ ನಾವು ಕಷ್ಟವನ್ನು ಅನುಭವಿಸಬೇಕಾಗುತ್ತೆ. ಇಲ್ಲಿ ಕಾಗೆ ತನ್ನ ವ್ಯಕ್ತಿತ್ವವನ್ನು ಅದು ಇಷ್ಟಪಡದೆ ಬೇರೆಯವರ ರೀತಿ ಬದುಕೋಕೆ ಹೋಗಿ ತನ್ನ ಪ್ರಾಣವನ್ನೇ ಕಳ್ಕೊಳ್ತು. ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ವಿಡಿಯೋಗೆ ಲೈಕ್ ಮಾಡೋದನ್ನು ಮರಿಬೇಡಿ.